ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ಭಾಷೆ ಗಡಿ ಮತ್ತು ಜಲದ ರಕ್ಷಣೆಗಾಗಿ ಹೋರಾಡ್ತಾ ಇರುವ ಕರ್ನಾಟಕ ವೇದಿಕೆ ಕನ್ನಡ ಸೇನೆ ಸಂಘಟನೆಯು ತನ್ನ ಬಲ ಪ್ರದರ್ಶಿಸುತ್ತಾ ಇದೆ. ಕರವೇ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಖಡಕ್ ಆದೇಶ ಅನ್ವಯ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾದ ನೂತನ ಪದಾಧಿಕಾರಿಗಳಿಗೆ ಅಧಿಕೃತ ಗುರುತಿನ ಚೀಟಿ ಹಾಗೂ ಪ್ರಮಾಣ ಪತ್ರವನ್ನ ವಿತರಣೆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ ನೂತನ ಸಿಬ್ಬಂದಿಗೆ ಕಾರ್ಡ್ ವಿತರಿಸಿ ಮಾತನಾಡಿದ ಕರವೇ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಬಾಳೇಶ ಪಾಟೀಲ್ ಅವರು ಬೆಳಗಾವಿ ಗಡಿಭಾಗದ ಕನ್ನಡಿಗರಿಗೆ ಯಾವುದೇ ರೀತಿಯ ಅನ್ಯಾಯವಾದರೆ ಸಹಿಸೋದಿಲ್ಲ. ಗಡಿಭಾಗದ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನ್ಯಾಯ ಒದಗಿಸೋದು ನಮ್ಮ ಸಂಘಟನೆಯ ನಿಷ್ಠಾವಂತ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಇನ್ನು ಹೊಸ ರಕ್ತದ ಸೇರ್ಪಡೆಯಿಂದ ಗಡಿನಾಡಿನಲ್ಲಿ ಕನ್ನಡದ ಹೋರಾಟಕ್ಕೆ ಮತ್ತಷ್ಟು ಆನೆಬಲ ಬಂದಿದೆ ಎಂದು ಭರ್ಜರಿ ಪ್ರಕಟಣೆಯನ್ನ ನೀಡಿದ್ರು. ಈ ಹೈ ವೋಲ್ಟೇಜ್ ಸಮಾವೇಶದಲ್ಲಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ದನಮಾಹೇವಾಡ ಸೇರಿದಂತೆ ನೂರಾರು ಪದಾಧಿಕಾರಿಗಳು ಹಾಗೂ ಕರವೇ ಕನ್ನಡ ಸೇನೆಯ ಭರ್ಜರಿ ಕಾರ್ಯಕರ್ತರು ಪಾಲ್ಗೊಂಡು ಜೈ ಕರ್ನಾಟಕ ಮಾತೆ ಎಂದು ಘೋಷಣೆಯನ್ನ ಕೂಗಿದ್ರು. ಈಗ ಹೆಸರು ಶ್ರೀಪಾದ್ ನಾಗೇಶ್ ಅವರಿಗೆ ಈ ಗುರುತಿನ ಚೀಟಿ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಗೌರವ ಕೊಡಿ ಬರಲಿ. ತುಂಬಾ ಧನ್ಯವಾದ ರಫೀಕ್ ಭಾವನ್ ಅವರೇ. ಈಗ ಛಾಯಾಚಿತ್ರದ ಒಂದು ಚಪ್ಪಾಳೆ ಮೂಲಕ ಇವರನ್ನ ಈ ಮೂಲಕ ಜೋರಾದ ಚಪ್ಪಾಳೆ ಕಟ್ಟುವ ಮೂಲಕ ಇವರಿಗೆ ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ.